ಒಂದು ಪತ್ರಿಕಾ ಪ್ರಕಟಣೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಟಿವಿ ಚಾನೆಲ್ ಮತ್ತು ಯೂಟ್ಯೂಬ್ ಚಾನೆಲ್ ಅವರಿಗೆ ನನ್ನ ಭೀಮ ವಂದನೆಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀವಿ. ಮತ್ತು ಈ ಒಂದು ಪ್ರೆಸ್ ನೋಟ್ಗೆ ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಕಿರಣ್ ಕುಮಾರ್ ನಾನು ಮಾತನಾಡ್ತೀನಿ. ದಲಿತ ಸಂಘಟನೆಗಳ ಇವತ್ತು ಯಾವ ಒಂದು ವಿಚಾರವನ್ನು ಕೈಗೆತ್ತಿಕೊಂಡಿದೆ ಅಂದರೆ, ಕೆಲವು ಸಂಘಟನೆಯ ರಾಜ್ಯಾಧ್ಯಕ್ಷರು ನೇರವಾಗಿ ನಮ್ಮ ಗಮನಕ್ಕೆ ತಂದು ಇವತ್ತು ಇವತ್ತೊಂದು ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಳ್ಬೇಕಂತೇಳಿ ಮೊದಲನೇದಾಗಿ ಜೈ ಭೀಮ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ ಮತ್ತು ಭೀಮರಾವ್ ಅಂಬೇಡ್ಕರ್ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷ ಜಗದೀಶ್ ಅವರು ಬಂದಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷೇಮಾಭಿವೃದ್ಧಿ ಸಂಘದ ಎಂ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ ಹಾಗೂ ವಿಶ್ವವಿಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೇವಾ ಸಂಘ ಭಾರತ ರಾಷ್ಟ್ರೀಯ ಸಂಚಾಲಕರಾದ ಎಂ ಚಂದ್ರಪಣ್ಣ ಅವರು ಬಂದಿದ್ದಾರೆ. ಹರಿಜನ ಗಿರಿಜನ ಸೇವಾ ಸಂಘದ ಅಧ್ಯಕ್ಷರಾದಂಥ ಕೃಷ್ಣರವರು ಬಂದಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ಕಾರ್ಯಾಧ್ಯಕ್ಷರಾದ ರಘುರಾಮ್ ಅವರು ಬಂದಿದ್ದಾರೆ ಮತ್ತು ಇನ್ನೊಬ್ಬ ನಮ್ಮ ಸ್ನೇಹಿತರಾದಂಥ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಸಂಚಾಲಕರಾದಂಥ ಸಹದೇವ್ ಜೀವಿ ಅವರು ಬಂದಿದ್ದಾರೆ ಮತ್ತು ದಲಿತ ಸಂಘಟನೆಗಳ ಉಪಾಧ್ಯಕ್ಷರಾದಂಥ ಮೋಹನ್ ರಾಜ್ ಅವರು ಬಂದಿದ್ದಾರೆ. ಇನ್ನೂ ಅನೇಕರು ಬರಬೇಕಾಗಿತ್ತು, ಕಾರಣಾಂತರಗಳಿಂದ ರಜೆ ಇದ್ದಿದ್ದರಿಂದ ಬರಲಿಲ್ಲ. ದಯಮಾಡಿ ಏನಿವತ್ತು ನಾವು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳಿಂದ ಒಕ್ಕೂಟದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಅಂದರೆ, ತಮಗೆಲ್ಲ ತಿಳಿದು ಬಂದಂತೆ ಕಳೆದ 19ನೇ ತಾರೀಕು 1ನೇ ತಿಂಗಳು 2026ರಂದು ಮಾನ್ಯ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಮಾನ್ಯ DGP ಆಗಿರ್ತಕ್ಕಂಥ ಕೆ ರಾಮಚಂದ್ರರವರ ಒಂದು ಸಾಮಾಜಿಕ ಜಾಲತಾಣದ ವಿಡಿಯೋ ಬಗ್ಗೆ ತಮಗೆಲ್ಲ ತಿಳಿದಿದ್ದಂಗೆ ತಮ್ಮ ವಿಚಾರಗಳು ತಿಳಿದಿದ್ದಾರೆ. ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಕೆಲವೊಂದು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣವಾಗಿ ಹರಿದು ಬಂದಿತ್ತು. ಆ ವಿಚಾರವಾಗಿ ನಾವು ಯಾವುದೇ ರೀತಿ ಅದನ್ನು ಮೈಗಟ್ಕೊಳ್ಳೋಂಥ ರೀತಿಯಲ್ಲಿ ನಾವೇನು ಹೇಳ್ತಾ ಇಲ್ಲ, ಆದರೆ ಕನಿಷ್ಠವಾದ ತನಿಖೆಯನ್ನು ಮಾಡಬೇಕಾಗಿತ್ತು. ಯಾಕಂದರೆ ಅವರು ಸರ್ಕಾರಕ್ಕೆ ಮಲತಾಯಿ ಧೋರಣೆಯನ್ನು ಮಾಡಿದ್ದಾರೆ ಇವತ್ತು ಸರ್ಕಾರ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. 33 ವರ್ಷ ಅವರು SP ಆಗಿ, ಸೂಪರಿಂಟೆಂಡೆಂಟ್ ಆಗಿ ಚಿಕ್ಕಮಗಳೂರು ಮತ್ತು ಬಳ್ಳಾರಿ, ಬೆಳಗಾವಿ ಮತ್ತು ಈಗ ಅಷ್ಟೇ DCRE ಅಂದರೆ ಹಕ್ಕು ಜಾರಿ ನಿರ್ದೇಶನಾಲಯದ DCRE ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು, ಕೆ ರಾಮಚಂದ್ರರಾವ್ ಅವರು ಏನು DCRE ಅಂದರೆ ಮತ್ತೆ ಆ ವಿಚಾರದಲ್ಲಿ ತಮಗೆಲ್ಲ ತಿಳಿದು ಬಂದಿರುತ್ತೆ. ಕಳೆದ 3 ತಿಂಗಳಿದ್ದ ಮಾರ್ಚ್ ಏಪ್ರಿಲಲ್ಲಿ ಅವರು ರಿಟೈರ್ಮೆಂಟ್ ಕೂಡ ಇರ್ತಾ ಇತ್ತು. ಆದರೆ ಯಾವುದೋ ಒಂದು ವಿಚಾರವನ್ನು ಮುಂದಿಟ್ಕೊಂಡು ಕೆಲವರು ಹುನ್ನಾರ ನಡೆಸಿ ಅವರ ವಿಡಿಯೋಗಳನ್ನು ನಕಲಿ ಅಂತ ಮಾಡಿದ್ದಾರೆ. ಯಾಕಂದರೆ ಕೆಲವರಿಗೆ ಬುದ್ಧಿವಂತರಿಗೆ, ಪ್ರಜ್ಞಾವಂತರಿಗೆ ಅದು ತಿಳಿದು ಬಂದಿರ್ತದೆ. ಆ ವಿಡಿಯೋನಲ್ಲಿ ಒಂದು ಬೆರಳು ಅಂಚಿನ ಒಂದು ಬೆರಳು ಕೂಡ ಆ ವಿಡಿಯೋದಲ್ಲಿ ಪ್ರಸ್ತಾರ ಆಗಿರುತ್ತೆ. ಯಾಕಂದರೆ ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿರಲ್ಲ. ಯಾವುದೋ ವಿಚಾರ ಬರ್ತಾ ಇದೆ ಅಂತ ಅದನ್ನು ಕೂಡಲೇ ಶೇರ್ ಮಾಡಿದ್ರೆ ಲೈಕ್ಸು ಕಮೆಂಟ್ಸು ಚೆನ್ನಾಗಿ ಬರುತ್ತೆ ಅಂತೇಳಿ ಅವರವರ ಒಂದು ಇದರಲ್ಲಿ ಶೇರ್ ಮಾಡಿದ್ದಾರೆ. ಅದರ ರೀತಿಯಲ್ಲಿ ಅವರು ಕೂಡ ಕಾನೂನಾತ್ಮಕವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅದು ನ್ಯಾಯಾಲಯದ ಮೂಲಕ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರನ್ನ ಸಸ್ಪೆಂಡ್ ಕೂಡ ಒಂದು 12 ಗಂಟೆ ತಡೆ ಹಾಕಿದ್ದಾರೆ, ಸ್ಟೇ ತಂದಿದ್ದಾರೆ. ಮತ್ತೆ ಅವತ್ತು 1 ಗಂಟೆಗೆ ಪ್ರಸಾರ ಆಯಿತು, 5 ಗಂಟೆ ಒಳಗಡೆ ಅವ್ರನ್ನ ಅಮಾನತ್ ಮಾಡಿದ್ರು. ಆ ವಿಚಾರವಾಗಿ ಸರ್ಕಾರ ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಏನಿದು, ಎಲ್ಲಿದ್ದು, ಈ ಆಫೀಸ್ ಯಾವ ಕಚೇರಿ ಇದು ನಿಮ್ದೇನಾ ಇಲ್ಲ ಅಂತೇಳಿ ಒಂದು ಕನಿಷ್ಠ ತನಿಖೆ ಮಾಡ್ಬೇಕಂತೇಳಿ ನಾವು ಯಾವುದೇ ರಾಜಕೀಯವಾಗಿ ಇವತ್ತು ನಾವು ಬಂದಿಲ್ಲ. ದಯಮಾಡಿ ಅದನ್ನ ನಾವು ತಿಳ್ಕೊಬೇಕು. ನಾವು ಯಾವುದು ಸರಿ ಯಾವುದು ತಪ್ಪು ಅಂತ ಕೂಡ ತೀರ್ಮಾನಿಸಲು ಬಂದಿಲ್ಲ. ಅದರ ಬೆಂಬಲ ಅಥವಾ ರಕ್ಷಣೆ ನಾವು ಮಾಡುವುದಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ನಾವು ಕೇಳಿಕೊಳ್ತಿರೋದು ಅತ್ಯಂತ ಸರಳತೆ ಮತ್ತು ಮಾನವೀಯತೆಯ ಕನಿಷ್ಠ ತನಿಖೆ ಮಾಡಬೇಕಾಗಿತ್ತು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ.